ಹಾಯ್ ಫ್ರೆಂಡ್ಸ್, ಈ ಸೀನ್ ನೋಡಿ. ಯಾವುದೇ ಹಾಲಿಡೇ ಟೈಮ್ನಲ್ಲಿ, ಹಬ್ಬದ ದಿನಗಳಲ್ಲಿ ನಮ್ಮ ಟ್ರೈನ್ಗಳ ಕತೆ ಹೇಗಿರುತ್ತೆ. ಟ್ರೈನ್ ಟಾಯ್ಲೆಟ್ಗಳಲ್ಲೂ ಬಿಡದೆ ಜನ ತುಂಬಿರ್ತಾರೆ. ಮತ್ತೊಂದು ಕಡೆ ಚೀನಾದಲ್ಲಿ ಲೂನಾರ್ ಹಾಲಿಡೇಲಿ ಟ್ರಾವೆಲಿಂಗ್ ನಮಗಿಂತ ಜಾಸ್ತಿ ಇರುತ್ತೆ. ಆದರೆ ನಮ್ಮಷ್ಟೇ ಪಾಪ್ಯುಲೇಷನ್ ಇದ್ರೂ ಕೂಡ ಚೀನಾದಲ್ಲಿ ಒಂಚೂರು ಕಿರಿಕಿರಿ ಇಲ್ಲದೆ ಜನ ಟ್ರಾವೆಲ್ ಮಾಡಿದ್ದಾರೆ. ಚೀನಾದಲ್ಲಿ ರಶ್ ಇರೋ ಟ್ರೈನೇ ಕಾಣಲ್ಲ ಅಂತಲ್ಲ, ನಮ್ಮಲ್ಲಿ ಫ್ರೀ ಇರೋ ಟ್ರೈನೇ ಕಾಣಲ್ಲ ಅಂತನೂ ಅಲ್ಲ. ಆದರೆ ಓವರಾಲ್ ನಂಬರ್ಸ್ ಏನು ಹೇಳುತ್ತೆ, ಅಂಕಿ ಅಂಶ ಏನು ಹೇಳುತ್ತೆ ಅನ್ನೋದನ್ನು ನಾವು ಮುಖ್ಯವಾಗಿ ತಗೋಬೇಕು. ಈ ವರದಿಯಲ್ಲಿ ನಾವು ಅದನ್ನೇ ಮಾಡ್ತಾ ಹೋಗೋಣ. ಸುಮ್ಮನೆ ನಾವು ಚೀನಾಗಿಂತ ಗ್ರೇಟ್, ಜಗತ್ತಿನಲ್ಲಿ ನಾವೇ ಸೂಪರ್ ಪವರ್ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಕೊಡ್ತಾ ಕೂತ್ರೆ ಸಾಕಾಗೋದಿಲ್ಲ. ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡಿದ್ರೆ ಸಾಕಾಗಲ್ಲ. ಅದು ಈ ವರದಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಚೀನಾ ಅಮೆರಿಕಾಗೆ ಫೈಟ್ ಕೊಡ್ತಾ ಇದೆ ಅಂದರೆ ಅಲ್ಲಿಗೆ ತಲುಪೋಕೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಚೆಕ್ ಮಾಡಬೇಕು. ಚೀನಾ ನಮ್ಮ ಶತ್ರು, ಆದರೆ ಶತ್ರುವಿನಿಂದಲೂ ಹಲವು ಕೆಡುಕುಗಳ ನಡುವೆ ಒಳ್ಳೇದು ಕಲಿಯೋದು ಕೂಡ ಇರುತ್ತೆ. ಆರ್ಥಿಕತೆಗೆ ಚೀನಾ ಬೂಸ್ಟರ್ ಡೋಸ್, ಟ್ರಾನ್ಸ್ಪೋರ್ಟ್ ಇನ್ಫ್ರಾ ರೆವಲ್ಯೂಷನ್. ಸ್ನೇಹಿತರೆ, ಹೈವೇ ನೆಟ್ವರ್ಕ್ಗಳ ವಿಚಾರಕ್ಕೆ ಬಂದರೆ 4 ಲೇನ್ ಪ್ಲಸ್ ಅಂದರೆ 4 ಲೇನ್ಗಿಂತ ಹೆಚ್ಚಿನ ಲೇನ್ಗಳಿರೋ ಹೈವೇಗಳ ವಿಚಾರಕ್ಕೆ ಬಂದರೆ 2022ರ ಡೇಟಾ ಪ್ರಕಾರ ಭಾರತದಲ್ಲಿ 35,000 ಕಿಲೋಮೀಟರ್ ಹೈವೇ ನೆಟ್ವರ್ಕ್ ಇದೆ. ಇನ್ನು ಇದೇ ವಿಚಾರದಲ್ಲಿ ಚೀನಾಗೆ ಬಂದರೆ 2023ರ ಲೆಕ್ಕಾಚಾರದ ಪ್ರಕಾರ ಚೀನಾದಲ್ಲಿ 1.8 ಲಕ್ಷ ಕಿಲೋಮೀಟರ್ ಹೈವೇ ನೆಟ್ವರ್ಕ್ ಇದೆ. ಇನ್ನು ಹೈ ಸ್ಪೀಡ್ ರೈಲು ನೆಟ್ವರ್ಕ್ ವಿಚಾರಕ್ಕೆ ಬಂದರೆ 2024ರ ಲೆಕ್ಕದ ಪ್ರಕಾರ ಭಾರತದಲ್ಲಿ ಝೀರೋ ಹೈ ಸ್ಪೀಡ್ ಟ್ರೈನ್ ನೆಟ್ವರ್ಕ್. ಸೆಮಿ ಹೈ ಸ್ಪೀಡ್ ಇದೆ, ಗಂಟೆಗೆ 160 ಕಿಲೋಮೀಟರ್ ತನಕ ವೇಗದಲ್ಲಿ ಹೋಗುತ್ತೆ. ಇದು 188 ಕಿಲೋಮೀಟರ್ ಇದೆ ಅಷ್ಟೇ ನಮ್ಮ ಹತ್ರ ಈ ಸೆಮಿ ಹೈ ಸ್ಪೀಡ್ ರೈಲಿನ ಮಾರ್ಗ. ಈಗ ನಾವು ನಿಧಾನಕ್ಕೆ ಬುಲೆಟ್ ಟ್ರೈನ್ ಅದಿದು ಅಂತ ಹೇಳಿ ಕಂಡುಬಿಡ್ತಾ ಇದ್ದೀವಿ, ಈಗ ಶುರು ಮಾಡ್ತಿದ್ದೀವಿ ಕೆಲಸ. ಆದರೆ ಚೀನಾದಲ್ಲಿ ಹೈ ಸ್ಪೀಡ್ ರೈಲ್ವೆ ನೆಟ್ವರ್ಕ್ 46,000 ಕಿಲೋಮೀಟರ್ ಇದೆ. ಗಂಟೆಗೆ ಇವುಗಳ ವೇಗ 380 ಕಿಲೋಮೀಟರ್ ತನಕದ್ದು ಇದೆ. 200ರಿಂದ 380 ಕಿಲೋಮೀಟರ್ ತನಕದ ವೇಗದ್ದು ಇಷ್ಟಿದೆ. ಇನ್ನು ನಾಗರಿಕ ಏರ್ಪೋರ್ಟ್ಗಳ ವಿಚಾರದಲ್ಲಿ ಭಾರತದಲ್ಲಿ 137 ನಾಗರಿಕ ವಿಮಾನ ನಿಲ್ದಾಣಗಳಿವೆ. ಇದಕ್ಕಿನ್ನಷ್ಟು ಆ್ಯಡ್ ಮಾಡ್ತಾ ಇದ್ದೀವಿ, ಕೆಲವೊಂದು ಆಲ್ಮೋಸ್ಟ್ ರೆಡಿ ಕೂಡ ಆಗ್ತಾ ಬಂದಿವೆ. ಆದರೆ ಚೀನಾಗಿಂತ ಬಹಳ ಕಮ್ಮಿ. ಚೀನಾದಲ್ಲಿ 259 ಇದೆ. ಸೇಮ್ ಪಾಪ್ಯುಲೇಷನ್ಗೆ ಅವ್ರು ನಮಗಿಂತ 100ಕ್ಕೂ ಅಧಿಕ ಜಾಸ್ತಿ ಏರ್ಪೋರ್ಟ್ಗಳನ್ನು ಹೊಂದಿದ್ದಾರೆ, ನಮಗಿಂತ ಜಾಸ್ತಿ ಅಷ್ಟು ಹೊಂದಿದ್ದಾರೆ. ಏನೋ ವಾಹನ ಮಾಲೀಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಶ್ರೀಮಂತಿಕೆ ಎಷ್ಟಿದೆ ಅನ್ನೋದನ್ನು ಇದು ಒಂದು ಮಟ್ಟಿಗೆ ಹೇಳುತ್ತೆ. ತೀರಾ ಮಾತ್ರ ದುಡ್ಡೇ ಇಲ್ಲ ಅಂದಾಗ ವಾಹನ ತೊಗೊಳಕ್ಕೆ ಆಗಿರೋದಿಲ್ಲ. ಈ ವಿಚಾರಕ್ಕೆ ಬಂದರೆ ನಾವು ಚೀನಾದಲ್ಲಿ ಪ್ರತಿ 1000 ಜನರ ಬಳಿ 231 ಜನರ ಬಳಿ ವೆಹಿಕಲ್ಸ್ ಇದ್ದಾವೆ, ವಾಹನಗಳಿದ್ದಾವೆ. ಇದೇ ಪ್ಯಾರಾಮೀಟರ್ ಭಾರತದಲ್ಲಿ ನಾವು ನೋಡಿದಾಗ ಪ್ರತಿ 1000 ಜನರ ಬಳಿ ಚೆಕ್ ಮಾಡಿದ್ರೆ ಬರೀ 57 ಜನರ ಹತ್ರ ಮಾತ್ರ ವಾಹನ ಇದೆ ಭಾರತದಲ್ಲಿ. ಸ್ನೇಹಿತರೆ, ಇದು ರಿಯಾಲಿಟಿ. ನಂಬರ್ಸ್ ಸುಳ್ಳು ಹೇಳೋದಿಲ್ಲ. ನೀವು ಕೆಲ ತಿಂಗಳುಗಳ ಹಿಂದೆ ಬಹುಶಃ ಈ ಚಿತ್ರವನ್ನು ಗಮನಿಸಿರ್ಬೋದು. ಜಗತ್ತಿನಾದ್ಯಂತ ಸದ್ದು ಮಾಡಿದ ಚಿತ್ರ. ಭಾರತ ಜನಸಂಖ್ಯೆಯಲ್ಲಿ ಮುಂದಕ್ಕೆ ಹೋಗಿದೆ ಅಂತ ಸುದ್ದಿಯನ್ನು ಪ್ರಕಟಿಸೋದಕ್ಕೆ ಜರ್ಮನಿಯ ಡೆ ಸ್ಪೇಗೆಲ್ ಅನ್ನೋ ಪತ್ರಿಕೆ ಈ ಫೋಟೋವನ್ನು ಹಾಕಿ ಟ್ರೋಲ್ ಮಾಡಿತ್ತು. ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಇದು ರೇಸಿಸ್ಟ್ ಮನಸ್ಥಿತಿ ಅವ್ರದ್ದು. ನಾವು ಅದನ್ನು ಅವರು ಸರಿ ಇಲ್ಲ ಅಂತ ನಾವು ಹೇಳೋಣ. ಆದರೆ ವಾಸ್ತವ ಏನು? ಇತ್ತೀಚೆಗೆ ಭಾರತ ಸಾಕಷ್ಟು ಹಬ್ಬಗಳು, ವಿಶೇಷ ದಿನಗಳನ್ನು ಆಚರಿಸ್ತು. ಊರಿಗೆ ಹೋಗೋಕೆ, ಟ್ರಿಪ್ಗೆ ಹೋಗೋಕೆ, ದೇವಸ್ಥಾನ, ಪುಣ್ಯಕ್ಷೇತ್ರಗಳ ಪ್ರವಾಸಕ್ಕೆ ಜನ ರೈಲಿನ ಮೊರೆ ಹೋದರು. ಹೇಳಿ ಕೇಳಿ ಅಗ್ಗದ ಬೆಲೆ, ಬೇಗನೂ ಹೋಗಬಹುದು. ಅಲ್ಲಾಡಿ ವಾಲಾಡಿ ಬಸ್ಸಲ್ಲಿ ಹೋಗೋದಕ್ಕಿಂತ ಟ್ರೈನ್ ಇರೋದ್ರಲ್ಲೇ ಬೆಟರ್ ಅಂತ ಜನ ಟ್ರೈನ್ ಹತ್ತಿದ್ರು. ಆದರೆ ಅಲ್ಲಿ ಕಂಡಿದ್ದು ಈ ರೀತಿಯ ಪರಿಸ್ಥಿತಿ. ಅಕ್ಟೋಬರ್ 1ರಿಂದ ನವೆಂಬರ್ 3ರ ನಡುವೆ ಭಾರತದಲ್ಲಿ 65 ಲಕ್ಷ ಜನರು ಟ್ರೈನ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕಾಗಿ 4,521 ವಿಶೇಷ ಟ್ರೈನ್ಗಳನ್ನು ಬಳಸಲಾಗಿದೆ. ಇದು ರೈಲ್ವೆ ಮಿನಿಸ್ಟ್ರಿನೇ ಕೊಟ್ಟಿರೋ ಡೇಟಿ. ಆದರೆ ಚೀನಾದಲ್ಲಿ ಸೇಮ್ ಟೈಮ್ ಹೇಗಿದೆ ಪರಿಸ್ಥಿತಿ? ಚೀನಾ ಹುಡುದಾಗಿಂದ ಅವ್ರ ಹತ್ರ ಭಾಳ ಬುಲೆಟ್ ಟ್ರೈನ್ ಎಲ್ಲ ಇರಲಿಲ್ಲ. ನಮಗಿಂತ ಬಡವರಿದ್ರು 50-60ನೇ ದಶಕದಲ್ಲಿ ಚೀನಾದವರು. ತೀರಾ ದಿಕ್ಕೆಟ್ಟು ಗತಿಗೆಟ್ಟು ಭಿಕ್ಷುಕರ ಥರ ಆಗಿ ಹೋಗಿದ್ರು. 1980ರ ಟೈಮ್ನಲ್ಲಂತೂ ಫೆಬ್ರವರಿ ಬಂತು ಅಂದರೆ ಸಾಕು, ಚೀನಾದ ಟ್ರೈನ್ಗಳನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಲೂನಾರ್ ಹಾಲಿಡೇಗೆ ಜನ ಕಿಕ್ಕಿರಿದು ತುಂಬ್ತಾ ಇದ್ರು. ಆದರೆ ಕಳೆದ 2-2.5 ದಶಕ ಅಷ್ಟೇ, ಲಾಸ್ಟ್ 20 to 25 ಇಯರ್ಸ್, ಚೀನಾ ತನ್ನ ಫೇಸನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ. ಕಳೆದ 20 ವರ್ಷದಲ್ಲಿ ಚೀನಾ ವಿಶ್ವದ ಅತಿ ದೊಡ್ಡ ಹೈಸ್ಪೀಡ್ ಟ್ರೈನ್ ನೆಟ್ವರ್ಕನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಇನ್ನೂ ಹೇಳಬೇಕು ಅಂದರೆ ಜಗತ್ತಲ್ಲಿ 3/2 ಹೈ ಸ್ಪೀಡ್ ಟ್ರೈನ್ಗಳು ಈಗ ಚೀನಾದಲ್ಲಿ ಓಡಾಡ್ತಿವೆ. ಇದನ್ನು ಇವರು ಶುರು ಮಾಡಿದ್ದು ಯಾವಾಗ ಗೊತ್ತಾ ಕೆಲಸ? 2003ರಲ್ಲಿ. ನಾವಿನ್ನೂ ಶೂನ್ಯದಲ್ಲಿದ್ದೀವಿ. ಆದರೆ ಈಗ ಚೀನಾ 29,000 ಮೈಲು ಅಂದರೆ 47,000 ಕಿಲೋಮೀಟರ್ ಹೈ ಸ್ಪೀಡ್ ರೈಲ್ವೆ ಹಳಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ರೈಲು ಗಂಟೆಗೆ 200ರಿಂದ 380 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ.
ಇದರಲ್ಲಿ ಜನರಿಗೆ ಸುಲಭವಾಗಿ ಮತ್ತು ವೇಗವಾಗಿ ಅವರ ಊರಿಗೆ ಹೋಗೋಕೆ ವಾಪಸ್ ಬರೋಕೆ ಹೆಲ್ಪ್ ಮಾಡ್ತಿದೆ. ಆದರೆ ನಮ್ಮಲ್ಲಿ ಇವತ್ತಿಗೂ ಕಿಕ್ಕಿರಿದ ಹಳೆ ಕಾಲ ರೈಲುಗಳೇ ಜಾಸ್ತಿ ಇದಾವೆ. ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಬರ್ತಾ ಇದ್ದಾವೆ, ಅವುಗಳು ಬೇಕು, ಆದರೆ ಅವುಗಳ ಸಂಖ್ಯೆ ಸಾಕಾಗಲ್ಲ. ದೊಡ್ಡ ಪ್ರಮಾಣದ ಭಾರತೀಯರು, ಮಿಲಿಯನ್ ಭಾರತೀಯರು, ಕೋಟ್ಯಂತರ ಭಾರತೀಯರು ಓಡಾಡೋ ಎಲ್ಲ ಟ್ರೈನ್ಗಳನ್ನು ಒಂದೇ ಭಾರತ್ ಮಾಡೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ. ಅದು ಈಗಿನ ಸ್ಪೀಡ್ನಲ್ಲೇ ಹೋದರೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸ್ಪೀಡ್ ಆಗಿದೆ ಅಪ್ಗ್ರೇಡೇಷನ್, ಈ ಸ್ಪೀಡು ಕೂಡ ಸಾಕಾಗಲ್ಲ ಅಂತ ನಾವು ಹೇಳ್ತಿರೋದು. ಚೀನಾ ಲೆವೆಲಿಗೆ ಹೋಗಬೇಕು ಅಂದರೆ ನಾವು ಇವಾಗ ಹೋಗ್ತಿರೋ ಸ್ಪೀಡ್ಗಿಂತ 10 ಪಟ್ಟು ವೇಗದಲ್ಲಿ ಕೆಲಸ ಮಾಡಬೇಕು. ಆರ್ಥಿಕವಾಗೂ ಕೂಡ ಚೀನಿಯರಿಗಿಂತ ನಾವು ಬಹಳ ಹಿಂದೆ ಇದ್ದೀವಿ. ಚೀನಿಯರ GDP ಪರ್ ಕ್ಯಾಪಿಟ $25,000 ಇದೆ. ಇದು ತಲಾ ಆದಾಯ ಅಲ್ಲ, ಟೋಟಲ್ GDPಯನ್ನು ಪಾಪ್ಯುಲೇಷನ್ನಿಂದ ಭಾಗಿಸಿದಾಗ ಸಿಗುವಂಥ ನಂಬರ್ ಇದು. ನಮ್ಮದು ಅವರಿಗಿಂತ 2.5 ಪಟ್ಟು ಕಮ್ಮಿ ಇದೆ. ಬರೀ $10,000 ಆಸುಪಾಸಿದೆ ನಮ್ಮದು ಪರ್ ಕ್ಯಾಪಿಟ GDP. ಇದೇ ಕಾರಣಕ್ಕೆ ಹಬ್ಬದ ಸೀಸನ್ ಬಂತು ಅಂದರೆ ಬಸ್ಸು ಕಾಸ್ಟು, ಸ್ವಂತ ಗಾಡಿನೂ ನಮ್ಮ ಹತ್ರ ಇಲ್ಲ ಜಾಸ್ತಿ, ಜೊತೆಗೆ ವಿಮಾನಯಾನ ಅಂತೂ ಹಬ್ಬದ ಟೈಮ್ನಲ್ಲಿ ಕಾಲಿಡೋಕ್ಕಾಗಲ್ಲ. ಫಾರಿನ್ ಟ್ರಿಪ್ಪಿಗೆ ಹೋಗಿ ಬಂದಷ್ಟು ರೇಟ್ ನಮಗೆ ಲೋಕಲ್ ಏರ್ ಟ್ರಾವೆಲೇ ರೇಟ್ ಜಾಸ್ತಿ ಆಗಿ ಹೋಗಿರುತ್ತೆ, ಡಿಮಾಂಡ್ ಜಾಸ್ತಿ ಆದಾಗ. ಹಾಗಾಗಿ ಬರೀ 200-300 ರೂಪಾಯಲ್ಲಿ ರಾಜ್ಯಗಳನ್ನು ದಾಟಿ ಹೋಗ್ಬೋದು ಅಂತ ಟ್ರೈನ್ ಹತ್ತಾರೆ. ಜನರಲ್ ಕ್ಯಾಟಗರಿ ಟಿಕೆಟ್ ತೊಗೊಂಡು ನಿಂತ್ಕೊಂಡು ವಯಸ್ಸಾದವರು, ಮಹಿಳೆಯರು, ಮಕ್ಕಳು ಒಬ್ಬರ ಮೇಲೆ ಒಬ್ಬರು ಬಿದ್ದು, ಎಲ್ಲೂ ಜಾಗ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದ ಮೇಲೆ ಲಗೇಜ್ ಇಡೋ ಜಾಗದಲ್ಲಿ ಅಲ್ಲಿಗೇನೋದೇನೋ ಅಟ್ಯಾಚ್ಮೆಂಟಲ್ಲಿ ಸಿಕ್ಸ್ಕೊಂಡು ಅದರಲ್ಲೇ ಮಲ್ಗೋದು. ಆಮೇಲೆ ಎಲ್ಲೂ ಕಂಪ್ಲೀಟ್ ತುಂಬಿಕೊಂಡಿರ್ತಾರೆ, ಎಲ್ಲೂ ಸಿಕ್ಕಿಲ್ಲ, ಲಾಸ್ಟಿಗೆ ಟಾಯ್ಲೆಟಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಚೀನಾದಲ್ಲಿ ಈ ವಿಚಾರದಲ್ಲಿ ಬಹಳ ಬದಲಾವಣೆ ಇದೆ. ವಿಮಾನಯಾನ ಸೇವೆನೂ ಉತ್ತಮವಾಗಿದೆ ಅಲ್ಲಿ. 2024 ಫೆಬ್ರವರಿ ಟೈಮ್ ಅಂದರೆ ಹಬ್ಬದ ಸೀಸನಲ್ಲಿ 18 ಲಕ್ಷ ಜನ ವಿಮಾನ ಬಳಸಿದ್ದಾರೆ. ಅದು 138% ರೈಸ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ ವಿಮಾನ ಬಳಸೋರ ಸಂಖ್ಯೆ. ಆದರೆ ನಮ್ಮಲ್ಲಿ ವಿಮಾನಗಳು ಇನ್ನೂ ಜನಸಾಮಾನ್ಯರ ಸಾರಿಗೆ ಆಗಿಲ್ಲ. ಈಗ ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದಾರೆ, ಆದರೆ ನಮ್ಮ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಆ ನಂಬರ್ ಏನೂ ಅಲ್ಲ. 2023 ಇಡೀ ವರ್ಷದಲ್ಲಿ ಭಾರತದ 15.2 ಕೋಟಿ ಜನ ಡೊಮೆಸ್ಟಿಕ್ ವಿಮಾನಗಳನ್ನು ಬಳಸಿದ್ರು. ಅಷ್ಟು ಜನ ಬಳಸಿದ್ದಾರೆ ಅಂತಲ್ಲ, ಕೆಲವು ರಿಪೀಟ್ ಟ್ರಾವೆಲರ್ಸ್ ಕೂಡ ಇರ್ತಾರೆ. ಅಷ್ಟು ಸಲ ವಿಮಾನ ಪ್ರಯಾಣ ಆಯಿತು ಪ್ಯಾಸೆಂಜರ್ಗಳದ್ದು. ಆದರೆ ಚೀನಾದಲ್ಲಿ ನಮಗಿಂತ ಎಷ್ಟು ಪಟ್ಟು ಜಾಸ್ತಿ, 5-6 ಪಟ್ಟು ಜಾಸ್ತಿ, 59 ಕೋಟಿ ಪ್ಯಾಸೆಂಜರ್ಸ್ ವಿಮಾನ ಪ್ರಯಾಣವನ್ನು ಮಾಡಿದ್ದಾರೆ ಇದೇ ಸೇಮ್ ವರ್ಷದಲ್ಲಿ. ಇದು ಅಲ್ಲಿರೋ ಏರ್ ಕನೆಕ್ಟಿವಿಟಿ ಮತ್ತು ವಿಮಾನಯಾನ ಕ್ಷೇತ್ರದ ಅಫೋರ್ಡಬಿಲಿಟಿಯನ್ನು ಕೂಡ ಹೇಳುತ್ತೆ, ಜನರ ಆರ್ಥಿಕ ಸಾಮರ್ಥ್ಯವನ್ನು ಕೂಡ ಹೇಳುತ್ತೆ. ಇಂಟರ್ನ್ಯಾಷನಲ್ ಟ್ರಾವೆಲ್ನ ಅಂಕಿ ಅಂಶಗಳನ್ನು ಕೇಳೋದೇ ಬೇಡ, ಚೀನಾ ನಮಗಿಂತ ಬಹಳ ಮುಂದೆ ಇದೆ. ನಮ್ಮಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 4-5 ಜನ ಇರೋ ಸಣ್ಣ ಫ್ಯಾಮಿಲಿ ಊರಿಗೆ ಹೋಗ್ತೀನಿ ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ವಿಮಾನದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಫಾರಿನ್ ಟ್ರಿಪ್ನಷ್ಟು ಖರ್ಚಾಗುತ್ತೆ. ಅದೇ ಟ್ರೈನಲ್ಲಿ ಹೋದರೆ ಅದು 1000ಕ್ಕೆ ಮುಗಿದೋಗಿರುತ್ತೆ. ಇಲ್ಲಿ ವಿಮಾನಗಳಿಗೂ ಕೊರತೆ, ಆ ಕೊರತೆ ಕಾರಣದಿಂದ ವಿಮಾನಯಾನದ ರೇಟ್ ಕೂಡ ಹೆಚ್ಚು. ಇದು ಜನಸಾಮಾನ್ಯರ ಬದುಕನ್ನು, ಸಾಮಾನ್ಯರ ಪ್ರಯಾಣವನ್ನು ರೈಲು ಸಾರಿಗೆ ಕಡೆಗೆ ದೂಡ್ತಾ ಇದೆ. ಇದೇ ಇಷ್ಟೆಲ್ಲ ಅವ್ಯವಸ್ಥೆಗೆ ಕಾರಣ ಆಗ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಏನು ಕೆಲಸನೇ ಆಗಿಲ್ಲ ಅಂತಿಲ್ಲ, ಖಂಡಿತ ಆಗ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಚೂರು ಜಾಸ್ತಿ ಇನ್ಫ್ರಾಗೆ ಪುಷ್ ಕೊಡಲಾಗ್ತಿದೆ. ಮೋದಿ ಸರ್ಕಾರ ನಾವು ಫುಲ್ ಇನ್ಫ್ರಾ ಫೋಕಸ್ಡ್ ಇದ್ದೀವಿ ಅಂತ ಹೇಳುತ್ತೆ. ಅದು ನಂಬರ್ಸ್ನಲ್ಲೂ ಕೂಡ ರಿಸಲ್ಟ್ನಲ್ಲೂ ಕಾಣುತ್ತೆ. ಕ್ರೆಡಿಟ್ ಕೊಡಬೇಕಾದ ಕಡೆ ಕೊಡಬೇಕು. ಮೊದಲಿಗೆ ಕಂಪೇರ್ ಮಾಡಿದ್ರೆ ಇನ್ಫ್ರಾ ಮೇಲೆ ಮಾಡ್ತಿರೋ ಖರ್ಚು ಜಾಸ್ತಿ ಆಗಿದೆ. ಭಾರತ 2014ರಲ್ಲಿ ದಿನಕ್ಕೆ 12 ಕಿಲೋಮೀಟರ್ ರಸ್ತೆಯನ್ನು ಹಾಕ್ತಾ ಇತ್ತು. 2022ರ ವೇಳೆಗೆ ದಿನಕ್ಕೆ 29 ಕಿಲೋಮೀಟರ್ ರಸ್ತೆಯನ್ನು ಭಾರತ ಹಾಕ್ತಾ ಇದೆ. 2014ರಲ್ಲಿ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಭಾರತದಲ್ಲಿ 74 ಏರ್ಪೋರ್ಟ್ಗಳಿದ್ವು. ಆದರೆ ಈಗ ಅವುಗಳ ಸಂಖ್ಯೆ ಡಬಲ್ ಆಗಿದೆ, 137 ಆಗಿದೆ 10 ವರ್ಷಗಳಲ್ಲಿ. ಆದರೆ ಇದರ ವೇಗ ಇನ್ನೂ ಹೆಚ್ಚಾಗಬೇಕು, ಚೀನಾ ಲೆವೆಲಿಗೆ ಹೋಗಬೇಕು ಅಂತ ಹೇಳಿದ್ರೆ. ನಮ್ಮಲ್ಲಿ ಬುಲೆಟ್ ಟ್ರೈನ್ ಕಾಮಗಾರಿಗಳು ಇನ್ನೂ ನಡೀತಾನೇ ಇವೆ. ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಒಂದು ನೆಟ್ವರ್ಕನ್ನು ಹಾಕಕ್ಕೇನೆ ಟೈಮ್ ತಗೊಳ್ತಾನೆ ಇದೆ. ಒಂದೇ ಭಾರತ್ ಬರ್ತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಬೇಗ ಸಂಪರ್ಕ ಕಲ್ಪಿಸಬೇಕು ಅನ್ನೋ ಕನಸು ಕೂಡ ನಮಗಿದೆ. ಆದರೆ ವೇಗ ಇಂಪಾರ್ಟೆಂಟ್. ಚೀನಾ ಪ್ರತಿ ವರ್ಷ ತನ್ನ GDPಯ 6.7% ದುಡ್ಡನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಖರ್ಚು ಮಾಡುತ್ತೆ. 6.7%. ಅದು ಎಷ್ಟು GDP, ಎಷ್ಟು ನಮಗಿಂತ ಸಿಕ್ಕಾಪಟ್ಟೆ ದೊಡ್ಡ GDP. $18 ಟ್ರಿಲಿಯನ್ GDPಯಲ್ಲಿ 6.7% ಹಾಕ್ತಿದ್ದಾರೆ ಅವರು. ಎಷ್ಟು ದುಡ್ಡಾಯಿತು ಗೊತ್ತಾ ಇದು? $1.26 ಟ್ರಿಲಿಯನ್ ದುಡ್ಡಾಯಿತು. ಅಷ್ಟು ಅವರು ಈ ಮೂಲಸೌಕರ್ಯ ನಿರ್ಮಾಣಕ್ಕೆ ಹಾಕ್ತಿದ್ದಾರೆ. ನಮ್ಮ ಭಾರತದ GDPಯ ಒಟ್ಟಾರೆ 1/3 ಭಾಗ ಬರೀ ರೋಡು, ಹೈವೇ, ಇನ್ಫ್ರಾಸ್ಟ್ರಕ್ಚರಿಗೆ ಸುರಿತಾ ಇದ್ದಾರೆ. ಇದು ಅಮೆರಿಕಾಗಿಂತ 2-3 ಪಟ್ಟು ಜಾಸ್ತಿ ಅವ್ರು ಹಾಕ್ತಿರೋದು. ಅಮೆರಿಕದವರು ಕೂಡ ಬರೀ 2.3% ಅಷ್ಟೇ ಖರ್ಚು ಮಾಡ್ತಾರೆ. ನಿಜ, ಅಮೆರಿಕ GDP ಚೀನಾಗಿಂತನೂ ದೊಡ್ಡದು ನಿಜ. ಆದರೆ ಮೂಲ ಸೌಕರ್ಯಕ್ಕೆ ಚೀನಾ ಎಲ್ಲರಿಗಿಂತ ಜಾಸ್ತಿ ಮಹತ್ವ ಕೊಡ್ತಾ ಇದೆ. ಇನ್ನೂ ಹೇಳಬೇಕು ಅಂದರೆ ಈಗಂತೂ ಅಮೆರಿಕದ ರೈಲುಗಳನ್ನು ನಾಚಿಸೋ ಮಟ್ಟಕ್ಕೆ ಚೀನಾದಲ್ಲಿ ಸಂಪರ್ಕ ಕ್ರಾಂತಿಯಾಗಿದೆ. ಜಾಗತಿಕ ಉತ್ಪಾದಕನಂತಿರೋ ಚೀನಾಗೆ ಅದು ಅನಿವಾರ್ಯ ಕೂಡ ಹೌದು. ಆದರೆ ಈ ಅಭಿವೃದ್ಧಿ ಅಲ್ಲಿನ ಸಾಮಾನ್ಯ ಜನರ ಜೀವನವನ್ನು ಕೂಡ ಸ್ವಲ್ಪ ಈಸಿ ಮಾಡಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಜಾಸ್ತಿ ಮಾಡಿದೆ.
ಈಗ ಭಾರತದ ಕತೆ ನೋಡಿ, ನಾವು ಈಗ 3.4% ಅಷ್ಟೇ ಖರ್ಚು ಮಾಡ್ತಾ ಇದ್ದೀವಿ. ಅದು ಬರೀ $4 ಟ್ರಿಲಿಯನ್ GDP ಇಟ್ಕೊಂಡು ಅದರಲ್ಲಿ 3.4% ಖರ್ಚು ಮಾಡ್ತಿದ್ದೀವಿ. ಇನ್ನೂ ಹಿಂದೆ ಹೋದರೆ ಕತೆ ಕೇಳೋದೇ ಬೇಡ, ತೀರಾ ಕಳಪೆ ಪರಿಸ್ಥಿತಿ ಇತ್ತು. ಸಂಪರ್ಕ ವ್ಯವಸ್ಥೆಯಲ್ಲಿ ಇಷ್ಟು ಕೊಳೆತು ಗಬ್ಬು ನಾರ್ತಿದ್ರು ಕೂಡ ನಮ್ಮ GDPಯಲ್ಲಿ ಬರೀ 1-1.5% ಮಾತ್ರ ಇನ್ಫ್ರಾ ಮೇಲೆ, ಮೂಲಸೌಕರ್ಯದ ಮೇಲೆ ಖರ್ಚು ಮಾಡ್ತಾ ಇದ್ವಿ. 2014-15 ಆರ್ಥಿಕ ವರ್ಷನೇ ತಗೊಂಡ್ರೆ ಭಾರತ ಸರ್ಕಾರ ಸ್ಪೆಂಡ್ ಮಾಡಿದ್ದು ಬರೀ 1.6% GDP ಪರ್ಸೆಂಟೇಜ್ ತೆಗೆದಾಗ, ಅಂದರೆ $1.97 ಟ್ರಿಲಿಯನ್, ಅಂದರೆ $23.73 ಬಿಲಿಯನ್ ಅಷ್ಟೇ. ಅದಕ್ಕೆ ನಾವು ಬಿಡಿಸಿ ಹೇಳ್ತಾ ಇದ್ದೀವಿ, 10 ವರ್ಷಗಳಿಂದ ಇಷ್ಟೇ ಖರ್ಚು ಮಾಡ್ತಿದ್ರು, ಇವಾಗ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅಂತ. ಹಂಗೆ ನಂಬರ್ಸಲ್ಲಿ ಹೇಳಿದ್ರೆ ಆಗೋದಿಲ್ಲ. ಅವಾಗಿನ GDPಗೆ ಎಷ್ಟು % ಖರ್ಚು ಮಾಡ್ತಿದ್ರು, ಇವಾಗಿನ GDP ಪ್ರಕಾರ ಎಷ್ಟು ಖರ್ಚು ಮಾಡ್ತಿದ್ರು ಅದನ್ನು ನೋಡಬೇಕು. ಯಾಕಂದರೆ GDP ಕೂಡ ಅವಾಗ ಕಮ್ಮಿ ಇತ್ತಿಗೆ ಜಾಸ್ತಿ ಆಗಿದೆಯಲ್ಲ, ಅದನ್ನು ತೆಗೆದು ನೋಡಿದ್ರೂ ಕೂಡ ಅವಾಗ ಬರೀ 1.6% ಅಷ್ಟೇ ಖರ್ಚು ಮಾಡ್ತಾ ಇದ್ದಿದ್ದು ಹಿಂದೆ. ಇವಾಗ ನಾವು ಜಾಸ್ತಿ ಮಾಡ್ತಾ 3.4%ಗೆ ಬಂದಿದ್ದೀವಿ. ಆದರೆ ಇದು ಈ ಹಿಂದೆಗಿಂತ ಬೆಟರ್ ಅಷ್ಟೇ, ಚೀನಾಗಿಂತ ಬೆಟರ್ ಅಲ್ಲ. ನಾವು ವಿಶ್ವದ ಸೂಪರ್ ಪವರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪ್ರತಿಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ ಅವ್ರನ್ನ ಮ್ಯಾಚ್ ಮಾಡಬೇಕು, ಅವ್ರನ್ನ ಬೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಎಲ್ಲ ಆಸ್ಪೆಕ್ಟ್ಸ್ನಲ್ಲೂ. ಇದಾಗಬೇಕು ಅಂದರೆ ಭಾರತೀಯರ ಇನ್ಕಮ್ ಜಾಸ್ತಿ ಆಗಬೇಕು, ಭಾರತೀಯ ಶ್ರೀಮಂತರಾಗಬೇಕು, ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು, ದೇಶದ ಸರ್ಕಾರಗಳು ಕೂಡ ಶ್ರೀಮಂತ ಆಗಬೇಕು, ದೇಶದ ಸರ್ಕಾರ ಕೈಯಲ್ಲಿ ದುಡ್ಡು ಬರಬೇಕು, ಅವ್ರು ಖರ್ಚು ಮಾಡಬೇಕು ಅಲ್ವಾ. ಅದರ ಮೂಲ ಏನು? ನಮ್ಮ ದೇಶದ ಜನ ಶ್ರೀಮಂತರಾಗಬೇಕು, ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಉಳಿಬೇಕು, ಜಾಸ್ತಿ ಆದಾಯವನ್ನು ಜನ ಗಳಿಸಬೇಕು. ಅದಾಗಬೇಕು ಅಂದರೆ ಉದ್ಯೋಗ ಸೃಷ್ಟಿಗೆ, ಆರ್ಥಿಕತೆಯ ಬೆಳವಣಿಗೆಗೆ ಬೇಕಾದ ಪೂರಕ ವಾತಾವರಣವನ್ನು ಸರ್ಕಾರ ನಿರ್ಮಾಣ ಮಾಡೋದು ಮಾತ್ರ ಅಲ್ಲದೆ ಅದ್ರ ಜೊತೆಗೇ ಜನರು ಕೂಡ ತಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೇಕು. ಅವು ಚೀನಾದಲ್ಲಿ ಚೀಪ್ ಲೇಬರ್, ಅದಕ್ಕೆ ಎಲ್ಲ ಕಮ್ಮಿ ಖರ್ಚಲ್ಲಿ ಮಾಡಿಬಿಡ್ತಾರೆ. ಹಾಗೇನೂ ಇಲ್ಲ, ಕಾಲ ಬದಲಾಗಿದೆ. ಹಂಗೆ ನೋಡೋಕೋದ್ರೆ ಸ್ನೇಹಿತರೆ, ಇವತ್ತು ಚೀನಾದ ಲೇಬರ್ ಭಾರತೀಯರಿಗಿಂತ ದುಬಾರಿ. ಆದರೂ ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂದರೆ ಆ್ಯಪಲ್ CEO ಟಿಮ್ ಕುಕ್ ಒಂದು ಕಾರಣ ಕೊಟ್ಟರು. ಒಂದು ಸ್ಟೇಡಿಯಂ ಮಾಡಿ ಒಂದು ಸೆಮಿನಾರ್ ಮಾಡಿದ್ರೆ ಇಡೀ ಆ ಸ್ಟೇಡಿಯಂ ತುಂಬ ಅತ್ಯಂತ ಟ್ಯಾಲೆಂಟ್ ಇರುವಂತಹ ಯಂಗ್ಸ್ಟರ್ಸ್ನ ತುಂಬೋದು ನಾವು ಚೀನಾದಲ್ಲಿ. ಆದರೆ ಬೇರೆ ಎಲ್ಲೂ ಆ ರೀತಿ ಸೀನ್ ಸಿಗೋದಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ರು. ಅಂದರೆ ಸ್ಕಿಲ್ಡ್ ಲೇಬರ್ ಮತ್ತು ಮ್ಯಾನ್ ಪವರ್, ಟ್ಯಾಲೆಂಟೆಡ್ ಪೀಪಲಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾರೆ ಅಂತ. ನಮ್ಮಲ್ಲಿ ಅಷ್ಟು ಇಂಜಿನಿಯರ್ಸ್ ಇದ್ದಾರೆ, ಅಷ್ಟು ಟೆಕ್ಕಿಗಳಿದ್ದಾರೆ, ಎಷ್ಟೊಂದು ಯುವ ಮ್ಯಾನ್ ಪವರ್ ಇದೆ ಅಂತ ನಾವು ಕೂಡ ಹೇಳ್ತೀವಿ. ಆದರೆ ನಮ್ಮಲ್ಲಿ ಕಾಲೇಜ್ಗಳಲ್ಲಿ ಸಿಗ್ತಿರೋ ಎಜುಕೇಷನ್ನ ಗುಣಮಟ್ಟ ಏನಿದೆ? ಎಷ್ಟು ಜನ ಓದಿ ಮುಗಿಸಿದ ತಕ್ಷಣ ಜಾಬ್ ಮಾಡೋಕ್ಕೆ ರೆಡಿ ಇರ್ತಾರೆ? ಎಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಬ್ ಮುಗಿದ ಮೇಲೆ ಮತ್ತೆ ಏನೂ ತೋಚದೆ ಏನಪ್ಪ ಇದು ಜಗತ್ತು ಅಂಥೇಳಿ ಯಾವ್ಯಾವುದೋ ಸ್ಪೈಡರ್ ಕೋರ್ಸ್ಗಳನ್ನು ಏನು ಮಾಡ್ತಿರ್ತಾರೆ? ಎಷ್ಟು ಜನ ಇಂಜಿನಿಯರ್ಸ್ಗೂ ಕೂಡ ಇದೇ ಪರಿಸ್ಥಿತಿ ಇರುತ್ತೆ. ನೆಕ್ಸ್ಟ್ ಟ್ರೈನಿಗಳಾಗಿ ಎಲ್ಲ ಕಲಿಯುವಂಥ ಪರಿಸ್ಥಿತಿ ಇರುತ್ತೆ. ನಮಗೇನು ಸಿಲೆಬಸಲ್ಲಿ ಏನೂ ಹೇಳ್ಕೊಡಲ್ಲ ರೀ, ಹೊಸದಾಗಿ ಏನೂ ಹೇಳ್ಕೊಡಲ್ಲ, ನಾವು ತಿಳ್ಕೊಬೇಕು ರೀ ಅಂತ ವಿದ್ಯಾರ್ಥಿಗಳು ಹೇಳೋದನ್ನು ಕೂಡ ನೀವು ನೋಡಿದಿರಿ. ನಮ್ಮ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು, ನಮ್ಮ ವಿದ್ಯಾರ್ಥಿಗಳ ಮನಸ್ಥಿತಿ ಕೂಡ ಬದಲಾಗಬೇಕು. ಎರಡೂ ಆಗಬೇಕು. ಬರೀ ಜಾಬ್ ಕ್ರಿಯೇಟ್ ಮಾಡಿ ತಗೊಳಕ್ಕೆ ಜನ ಇಲ್ಲ ಅಂತ ಹೇಳಿದ್ರೆ, ಅಥವಾ ಒಂದು ರಾಶಿ ಜನ ಇದ್ದು ಟ್ಯಾಲೆಂಟೆಡ್ ಪೀಪಲ್ ಇದ್ದು ಅಲ್ಲಿ ಜಾಬ್ಗಳೇ ಇಲ್ಲ ಅಂದರೆ, ಎರಡೂ ಆಗಬೇಕು, ಎರಡು ಅಟ್ ಎ ಟೈಮ್ ಆಗಬೇಕು. ಆವಾಗ ಮಾತ್ರ ಭಾರತೀಯರು ಶ್ರೀಮಂತರಾಗೋಕ್ಕೆ ಸಾಧ್ಯ, ಭಾರತವು ಆ ಮೂಲಕ ಶ್ರೀಮಂತರಾಗೋಕ್ಕೆ ಸಾಧ್ಯ, ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗೋಕ್ಕೆ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.